ನೋಡ್ತಾ ಇದ್ರ ಬಿಬಿಸಿ ನ್ಯೂಸ್ ಬಿಟ್ಗೆ ಸ್ವಾಗತ. ನಾನು ಸ್ವಾಗತ್. ಮೊದಲಿಗೆ ಹೆಡ್ಲೈನ್ಸ್. ಹಾಸನದಲ್ಲಿ ಪೈಶಾಚಿಕ ಕೃತ್ಯ, ಡ್ರಾಪ್ ಕೊಡುವ ನೆಪದಲ್ಲಿ ಅಪ್ರಾಪ್ತೆಯ ಮೇಲೆ ಅತ್ಯಾಚಾರ, ಬೈಕ್ನಿಂದ ಜಿಗಿದು ಜೀವ ಉಳಿಸಿಕೊಂಡ ಸಂತ್ರಸ್ತೆ. ರಾಜ್ಯ ರಾಜಕಾರಣದಲ್ಲಿ ಹೊಸ ಅಧ್ಯಾಯ, ಕರ್ನಾಟಕದ 25ನೇ ಮುಖ್ಯಮಂತ್ರಿಯಾಗಿ ಇಂದು ಡಿಕೆ ಶಿವಕುಮಾರ್ ಪದಗ್ರಹಣ, ಲೋಕಭವನದಲ್ಲಿ ಅದ್ದೂರಿ ಸಿದ್ಧತೆ. ಆಲೂರು ತಾಲೂಕಿನ ಹಲವೆಡೆ ಧಾರಾಕಾರ ಮಳೆ, ರೈತರಿಗೆ ವರದಾನವೋ ದುರಾದೃಷ್ಟವೋ, ರೈತರಲ್ಲಿ ಹರ್ಷದ ಬೆನ್ನಲ್ಲೇ ಶುರುವಾಯಿತು ಆತಂಕ. ವಾರ್ತೆಗಳ ವಿವರ. ಹಾಸನ ಜಿಲ್ಲೆಯಲ್ಲಿ ಅಮಾನವೀಯವಾಗಿ ತಲೆ ತಗ್ಗಿಸುವಂತಹ ಘಟನೆಯೊಂದು ನಡೆದುಬಿಟ್ಟಿದೆ. ಡ್ರಾಪ್ ಕೊಡುವ ನೆಪದಲ್ಲಿ ಪರಿಚಯಸ್ಥ ಅಪ್ರಾಪ್ತ ಬಾಲಕಿಯನ್ನ ಕರೆದೊಯ್ದು ಅತ್ಯಾಚಾರ ಎಸಗಿರುವ ಪೈಶಾಚಿಕ ಕೃತ್ಯ ಬೆಳಕಿಗೆ ಬಂದಿದೆ. ಪದವಿ ವಿದ್ಯಾಭ್ಯಾಸ ಮಾಡುತ್ತಾ ಪಾನಿಪುರಿ ಅಂಗಡಿ ನಡೆಸುತ್ತಿದ್ದ ಸಾಗರ್ ಎಂಬಾತನೇ ಈ ಹೇಯ ಕೃತ್ಯ ಎಸಗಿದ ದುರುಳನಾಗಿದ್ದು, ಈತ ತನಗೆ ಪರಿಚಯವಿದ್ದ ಅಪ್ರಾಪ್ತ ಬಾಲಕಿಗೆ ಡ್ರಾಪ್ ಕೊಡುವುದಾಗಿ ನಂಬಿಸಿ ತನ್ನ ಬೈಕ್ನಲ್ಲಿ ಕರೆದೊಯ್ದಿದ್ದಾನೆ. ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಬಾಲಕಿಯ ಮೇಲೆ ಅತ್ಯಾಚಾರವೆಸಗಿದ್ದಾನೆ ಎಂದು ಆರೋಪಿಸಲಾಗಿದೆ. ಕೃತ್ಯದ ಬಳಿಕ ಬಾಲಕಿಯನ್ನ ವಾಪಸ್ ಬೈಕ್ನಲ್ಲಿ ಕರೆದುಕೊಂಡು ಬರುವಾಗ ಈ ವಿಷಯವನ್ನ ಯಾರಿಗಾದರೂ ಹೇಳಿದ್ರೆ ಕೊಲೆ ಮಾಡುವುದಾಗಿ ಸಾಗರ್ ಬೆದರಿಕೆ ಹಾಕಿದ್ದಾನೆ. ಆರೋಪಿಯ ಮಾತಿನಿಂದ ತೀವ್ರ ಗಾಬರಿಗೊಂಡ ಬಾಲಕಿ ತನ್ನ ಪ್ರಾಣ ಉಳಿಸಿಕೊಳ್ಳಲು ಚಲಿಸುತ್ತಿದ್ದ ಬೈಕ್ನಿಂದಲೇ ಕೆಳಗೆ ಜಿಗಿದಿದ್ದಾಳೆ. ಬೈಕ್ನಿಂದ ಬಿದ್ದ ಪರಿಣಾಮ ಬಾಲಕಿ ಗಂಭೀರವಾಗಿ ಗಾಯಗೊಂಡಿದ್ದು ಸದ್ಯ ಚಿಕಿತ್ಸೆ ಪಡೆಯುತ್ತಿದ್ದಾಳೆ ಎನ್ನಲಾಗಿದೆ. ಈ ಸಂಬಂಧ ಹಾಸನ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ಮಾಮೂಲಿ ಗಾಡಿ ರನ್ನಿಂಗಲ್ಲಿ ಬರ್ತಾ ಇದ್ದೆ ನಾನು. ಅವ್ರು ಆ ಕಡೆಯಿಂದ ಬಂದ್ಬಿಟ್ಟು ಅಲ್ಲಿ ಯೂಟರ್ನ್ ತಗೊಂಡು ಅವ್ನು ಫೋನಲ್ಲಿ ಮಾತಾಡ್ತಾ ಇದ್ದ ಹುಡುಗ, ಈ ಹುಡುಗಿ ಒಂದೇ ಸರಿ ಗಾಡಿಯಿಂದ ಜಂಪ್ ಮಾಡಿಬಿಟ್ಟು ಬಿದ್ದು ಓಡ್ ಬಂತು. ಬಟ್ಟೆ ಎಲ್ಲ ಫುಲ್ ಗಲೀಜಾಗೋಗಿತ್ತು. ಓಡ್ ಬಂದ್ಬಿಟ್ಟು ಕಾಪಾಡಿ ಅವ್ರನ್ನ ಸಾಯಿಸ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲೇ ಬಿದ್ದು ರೋಡಲ್ಲೇ ಬಿದ್ದೋಯ್ತು. ಅಲ್ಲಿ ಅದೊಂದು ಡೈರೆಕ್ಟಾಗಿ ನೋಡಿರೋದು ನಾವು ಕಣ್ಣಾರೆ. ಎಷ್ಟು ಜನ ಹುಡುಗಿರಿದ್ರು? ಎಷ್ಟು ಜನ ಹುಡುಗರು ಇದ್ರು? ಹುಡುಗ ಒಬ್ಬ ಇದ್ದಿದ್ದು ಬೈಕಲ್ಲಿ, ಇಬ್ಬರೇ ಬಂದಿದ್ದು ಬೈಕಲ್ಲಿ. ಒಟ್ಟಲ್ಲಿ ಆ ಹುಡುಗಿ ಸಡನ್ ಆಗಿ ನನ್ನ ಕಣ್ಣು ಮುಂದೆ ನಾನು ಗಾಡಿ ಹಂಗೆ ಸ್ಲೋ ಮಾಡಿದೆ, ಹಂಗೆ ಎಗರ್ಬಿಟ್ಟು ಬಿದ್ದುಬಿಟ್ಟು ಎದ್ದು ಓಡ್ ಬಂದ್ಬಿಡ್ತು. ಕಾಪಾಡಿ ಅಂತ. ಕರ್ನಾಟಕ ರಾಜ್ಯದಲ್ಲಿ ಇಂದು ಹೊಸ ಅಧ್ಯಾಯ ಆರಂಭವಾಗ್ತಾ ಇದ್ದು, ಸಿದ್ದರಾಮಯ್ಯ ಅವರ ರಾಜೀನಾಮೆಯ ನಂತರ ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಇಂದು ಅಧಿಕಾರ ಸ್ವೀಕರಿಸಲಿದ್ದಾರೆ. ಬೆಂಗಳೂರಿನ ಲೋಕಭವನದಲ್ಲಿ ಸಂಜೆ 4 ಗಂಟೆಗೆ ಅದ್ದೂರಿ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನಿಯೋಜಿತ ಸಿಎಂ ಡಿಕೆ ಶಿವಕುಮಾರ್ ಅವರು ಇಂದು ಬೆಳಗ್ಗೆಯಿಂದಲೇ ಸಂಪುಟ ಸೇರಲಿರುವ ನಾಯಕರಿಗೆ ಖುದ್ದಾಗಿ ಫೋನ್ ಕರೆ ಮಾಡುತ್ತಿದ್ದು, ಹಿರಿಯ ನಾಯಕರಾದ ಡಾ ಜಿ ಪರಮೇಶ್ವರ್ ಅವರೊಂದಿಗೆ ಚರ್ಚೆ ನಡೆಸಿದ ನಂತರ ಶರಣಪ್ರಕಾಶ್ ಪಾಟೀಲ್, ಈಶ್ವರ್ ಖಂಡ್ರೆ ಹಾಗೂ ಹಿರಿಯ ನಾಯಕ ರಾಮಲಿಂಗಾರೆಡ್ಡಿ ಅವರಿಗೆ ಕರೆ ಮಾಡಿ ಸಂಜೆ ನಡೆಯಲಿರುವ ಸಮಾರಂಭದಲ್ಲಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುವಂತೆ ಆಹ್ವಾನ ನೀಡಿದ್ದಾರೆ. ಈ ಮೂಲಕ ಹೊಸ ಸಂಪುಟದ ಮೊದಲ ಪಟ್ಟಿ ಸಿದ್ಧವಾದಂತಾಗಿದೆ. ನಾವೆಲ್ಲ ಸೇರಿ ಚರ್ಚೆ ಮಾಡಿದ್ದೀವಿ, ನಮ್ಮ ಅಭಿಪ್ರಾಯನ ತಿಳಿಸಿದ್ದೀವಿ. ಅಂತಿಮ ತೀರ್ಮಾನ ದೆಹಲಿಯವರು ಮಾಡಿ ನನಗೆ ಕಳಿಸ್ಕೊಡ್ತಾರೆ. ಆಮೇಲೆ ನಾನು ರಾಜಭವನ್ಗೆ ಪಟ್ಟಿಯನ್ನು ಕಳಿಸ್ಕೊಡ್ತೇನೆ. ಇಷ್ಟು ಮಾತ್ರ ಹೇಳಲಿಕ್ಕೆ ಬಯಸ್ತೇನೆ. ನಾಳೆ ಸಾಯಂಕಾಲ ನಮ್ಮ ಕಾಂಗ್ರೆಸ್ ಭವನದ ಒಂದು ಭೂಮಿ ಪೂಜೆ ಇತ್ತು. ಅದು ಇನ್ನೊಂದು ಪ್ರತ್ಯೇಕವಾದ ದಿನ ಮಾಡೋಣ ಅಂಥೇಳಿ ತೀರ್ಮಾನ ಆಗಿದೆ. ಸೊ ಯಾರಿಗೆ ಆ ಇನ್ವಿಟೇಷನ್ ಕಳಿಸಿದ್ದೀನಿ ಅವರೆಲ್ಲ ಇನ್ ಟೈಮಲ್ಲಿ 2 ಗಂಟೆ ಒಳಗೆ ನಮ್ಮ ಬ್ಲಾಕ್ ಅಧ್ಯಕ್ಷರು, ನಮ್ಮ ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರು ಮತ್ತು ಯಾರಿಗೆ ಇನ್ವಿಟೇಷನ್ ಹೋಗಿದೆ, ನಮ್ಮ ಗ್ಯಾರಂಟಿ ಸಮಿತಿಯವರು ಅವರೆಲ್ಲ ಕೂಡ ಭಾರತ್ ಜೋಡೋ ಭವನಲ್ಲಿ ಇದ್ದರೆ. ಆಲೂರು ತಾಲೂಕಿನ ಹಲವೆಡೆ ಭಾರೀ ಮಳೆಯಾಗಿದ್ದು, ಇದು ರೈತರಿಗೆ ವರದಾನವೋ ಅಥವಾ ದುರದೃಷ್ಟಕರವೋ ಎನ್ನುವಂತಾಗಿದೆ. ಹಲವು ದಿನಗಳಿಂದ ಮಳೆಗಾಗಿ ಕಾಯ್ತಾ ಇದ್ದ ರೈತರು ಕಳೆದ 2-3 ದಿನಗಳಿಂದ ಆಗ್ತಾ ಇರತಕ್ಕಂಥ ಮಳೆಯಿಂದ ಆತಂಕಕ್ಕೆ ಒಳಪಟ್ಟಿದ್ದಾರೆ. ಭಾನುವಾರದಿಂದ ಬರುತ್ತಿರುವ ಮಳೆಯು ಭಾರೀ ಗುಡುಗು ಸಿಡಿಲು ಮಿಂಚಿನಿಂದ ಬರುತ್ತಿದ್ದು, ಹಲವೆಡೆ ಸಿಡಿಲಿನ ಹೊಡೆತಕ್ಕೆ ವಿದ್ಯುತ್ ತಂತಿ ಮಾರ್ಗಗಳು, ವಿದ್ಯುತ್ ಪರಿವರ್ತಕಗಳು ಸುಟ್ಟು ಹೋಗಿದ್ದು, ಇನ್ನು ಹಲವೆಡೆ ವಿದ್ಯುತ್ ಕಂಬಗಳ ಹಾಗೂ ವಿದ್ಯುತ್ ತಂತಿ ಮಾರ್ಗಗಳ ಮೇಲೆ ಮರಗಳು ಬಿದ್ದಿರುವುದರಿಂದ ಹಲವೆಡೆ ವಿದ್ಯುತ್ ವ್ಯತ್ಯಯ ಉಂಟಾಗಿದೆ. ಇನ್ನು ಕೆಲವೆಡೆ ಭಾರೀ ಮಳೆಯಿಂದಾಗಿ ಈಗ ತಾನೇ ಬಿತ್ತನೆ ಮಾಡಿರುವ ಶುಂಠಿ, ಜೋಳ, ವಿವಿಧ ಬೆಳೆಗಳು ಈ ರೀತಿಯ ಮಳೆಯಿಂದಾಗಿ ಬೆಳೆಗಳ ಪರಿಸ್ಥಿತಿ ಏನಾಗಬಹುದು ಎಂದು ರೈತರು ಆತಂಕಕ್ಕೆ ಗುರಿಯಾಗಿದ್ದಾರೆ. ಮತ್ತೊಂದೆಡೆ ಕೆಲವು ಗ್ರಾಮಗಳಿಗೆ ಇನ್ನೂ ಮಳೆ ಬಾರದೆ ಮಳೆಗಾಗಿ ಕಾಯ್ತಾ ಇದ್ದಾರೆ. ಇಂದು ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಸೋನಿಯಾ ಗಾಂಧಿ, ರಾಹುಲ್ ಸೇರಿದಂತೆ ದೇಶದ ಪ್ರಮುಖ ಗಣ್ಯರು ಹಾಗೂ ಸರ್ವ ಧರ್ಮದ 55 ಧರ್ಮ ಗುರುಗಳು ಆಗಮಿಸಲಿದ್ದಾರೆ.
ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲು ಎಐಸಿಸಿ ನಾಯಕರಾದ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಯುಟಿ ಖಾದರ್, ಶಾಸಕ ಎಸಿ ಶ್ರೀನಿವಾಸ್, ನಿರ್ಮಲಾನಂದ ಸ್ವಾಮೀಜಿ ಸೇರಿದಂತೆ ದೇಶದ ವಿವಿಧ ರಾಜ್ಯಗಳ ಪ್ರಮುಖ ರಾಜಕೀಯ ನಾಯಕರು ಆಗಮಿಸುತ್ತಿದ್ದಾರೆ. ವಿಶೇಷವಾಗಿ ಸರ್ವಧರ್ಮದ 55 ಧರ್ಮಗುರುಗಳು ಈ ಸಮಾರಂಭದಲ್ಲಿ ಉಪಸ್ಥಿತರಿರಲಿದ್ದು ನೂತನ ಸರ್ಕಾರಕ್ಕೆ ಆಶೀರ್ವದಿಸಲಿದ್ದಾರೆ. ಬೆಂಗಳೂರಿನಿಂದ ತೀರ್ಥಹಳ್ಳಿಗೆ ಬರ್ತಾ ಇದ್ದ ಕೆಎಸ್ಆರ್ಟಿಸಿ ಐರಾವತ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿಯ ಅಡಿಕೆ ತೋಟಕ್ಕೆ ನುಗ್ಗಿದ ಘಟನೆ ತಾಲೂಕಿನ ಮುಡುಬಾ ಬಳಿ ಸಂಭವಿಸಿದೆ. ಅದೃಷ್ಟವಶಾತ್ ಬಸ್ನಲ್ಲಿದ್ದ ಎಲ್ಲ ಪ್ರಯಾಣಿಕರು ಯಾವುದೇ ಪ್ರಾಣಾಪಾಯವಿಲ್ಲದೆ ಪಾರಾಗಿದ್ದಾರೆ. ಬೆಂಗಳೂರಿನಿಂದ ಪ್ರಯಾಣಿಕರನ್ನ ಹೊತ್ತು ತೀರ್ಥಹಳ್ಳಿ ಕಡೆಗೆ ಸಾಗುತ್ತಿದ್ದ ಐರಾವತ ಬಸ್ ಮುಡುಬಾ ಸಮೀಪಿಸುತ್ತಿದ್ದಂತೆ ಚಾಲಕನ ನಿಯಂತ್ರಣ ಕಳೆದುಕೊಂಡಿದೆ. ತಕ್ಷಣವೇ ರಸ್ತೆ ಬಿಟ್ಟು ಪಕ್ಕದಲ್ಲಿದ್ದ ಅಡಿಕೆ ತೋಟಕ್ಕೆ ಬಸ್ ನುಗ್ಗಿದ ವೇಗಕ್ಕೆ ತೋಟದ ಸುತ್ತಲಿನ ಬೇಲಿ ಹಾಗೂ ಹಲವು ಅಡಿಕೆ ಗಿಡಗಳು ನೆಲಸಮವಾಗಿದ್ದು ಸಾಕಷ್ಟು ಹಾನಿ ಸಂಭವಿಸಿದೆ. ಅಪಘಾತ ಸಂಭವಿಸಿದ ತಕ್ಷಣ ಬಸ್ಸಿನಲ್ಲಿದ್ದ ಪ್ರಯಾಣಿಕರು ಆತಂಕಕ್ಕೊಳಗಾದರು. ಆದರೆ ಘಟನೆಯಲ್ಲಿ ಪ್ರಯಾಣಿಕರಿಗಾಗಲಿ ಅಥವಾ ಬಸ್ ಸಿಬ್ಬಂದಿಗಾಗಲಿ ಯಾವುದೇ ಗಂಭೀರ ಗಾಯಗಳಾಗಿಲ್ಲ ಎಂದು ತಿಳಿದು ಬಂದಿದೆ. ಈ ಕುರಿತು ಮಾಡೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಡಿಕೆ ಶಿವಕುಮಾರ್ ಅವರು ಕರ್ನಾಟಕದ ಮುಖ್ಯಮಂತ್ರಿ ಪಟ್ಟ ಅಲಂಕರಿಸಲಿದ್ದಾರೆ ಎಂಬ ಭಾರೀ ನಿರೀಕ್ಷೆ ಬೆನ್ನಲ್ಲೇ ಇದೀಗ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಸಂಭ್ರಮಾಚರಣೆಯ ಸಿದ್ಧತೆಗಳು ಮುಗಿಲು ಮುಟ್ಟಿವೆ. ತಮ್ಮ ನೆಚ್ಚಿನ ನಾಯಕನ ಪಟ್ಟಾಭಿಷೇಕವನ್ನ ಸ್ಮರಣೀಯವಾಗಿಸಲು ಬರೋಬ್ಬರಿ 10 ಲಕ್ಷ ಲಾಡುಗಳನ್ನು ತಯಾರಿಸಲಾಗ್ತಾ ಇದೆ. ಶಾಸಕ ಎನ್ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಈ ಬೃಹತ್ ಕಾರ್ಯಕ್ರಮ ಆಯೋಜನೆಯಾಗಿದ್ದು ಸುಮಾರು 250ರಿಂದ 300 ನುರಿತ ಬಾಣಸಿಗರು ಲಾಡು ತಯಾರಿಕೆಯಲ್ಲಿ ನಿರತರಾಗಿದ್ದಾರೆ. ನೆಲಮಂಗಲದಾದ್ಯಂತ ಸಿಹಿ ಹಂಚಲು ಸಿದ್ಧವಾಗುತ್ತಿರುವ ಈ ಲಾಡುಗಳ ತಯಾರಿಕೆಯಲ್ಲಿ ಗುಣಮಟ್ಟ ಮತ್ತು ಶುಚಿತ್ವಕ್ಕೆ ಮೊದಲ ಆದ್ಯತೆ ನೀಡಲಾಗಿದ್ದು ತಯಾರಿಕಾ ಘಟಕಕ್ಕೆ ಖುದ್ದಾಗಿ ಭೇಟಿ ನೀಡಿದ ಶಾಸಕ ಶ್ರೀನಿವಾಸ್ ಪ್ರಕ್ರಿಯೆಗಳನ್ನು ಪರಿಶೀಲಿಸಿ ಕಾರ್ಯಕರ್ತರಿಗೆ ಮಾರ್ಗದರ್ಶನ ನೀಡಿದ್ದು ಮುಖ್ಯಮಂತ್ರಿ ಹುದ್ದೆಯ ಕುರಿತಾದ ಅಧಿಕೃತ ಆದೇಶ ಇನ್ನೂ ಹೊರಬೀಳಬೇಕಿದ್ದರೂ ನೆಲಮಂಗಲದ ಕಾರ್ಯಕರ್ತರಲ್ಲಿ ಮಾತ್ರ ಆಗಲೇ ಹಬ್ಬದ ಕಳೆಮನೆ ಮಾಡಿದೆ. ನಮ್ಮ ನಾಯಕ ರಾಜ್ಯದ ಚುಕ್ಕಾಣಿ ಹಿಡಿದಿರುವುದು ಖಚಿತ. ಐತಿಹಾಸಿಕ ಕ್ಷಣವನ್ನ ನಾವು ವಿಜೃಂಭಣೆಯಿಂದ ಆಚರಿಸುತ್ತೇವೆ ಎಂದು ಬೆಂಬಲಿಗರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಅಧಿಕಾರ ಸ್ವೀಕರಿಸುತ್ತಿರುವ ಸಂಭ್ರಮದ ನಡುವೆಯೇ ಅಭಿಮಾನಿಗಳು ಕಾನೂನು ನಿಯಮಗಳಿಗೆ ಗೌರವವನ್ನು ನೀಡಿ ಗಮನವನ್ನು ಸೆಳೆದಿದ್ದಾರೆ. ಕರ್ನಾಟಕ ಹೈಕೋರ್ಟ್ ಮುಂಭಾಗ ಸ್ಥಾಪಿಸಲು ಮುಂದಾಗಿದ್ದ ನಿಯೋಜಿತ ಸಿಎಂ ಅವರ ಬೃಹತ್ ಕಟೌಟ್ ಅನ್ನು ಯಾವುದೇ ವಿವಾದಕ್ಕೆ ಆಸ್ಪದ ನೀಡದಂತೆ ಅಭಿಮಾನಿಗಳೇ ಸ್ವತಃ ತೆರವುಗೊಳಿಸಿದ್ದಾರೆ. ಮುಖ್ಯಮಂತ್ರಿಗಳ ಪದಗ್ರಹಣ ಸಮಾರಂಭದ ಹಿನ್ನೆಲೆಯಲ್ಲಿ ಇಡೀ ಬೆಂಗಳೂರು ನಗರ ಸಿಂಗಾರಗೊಂಡಿದ್ದು ಈ ಸಂಭ್ರಮದ ಭಾಗವಾಗಿ ಡಿಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಹೈಕೋರ್ಟ್ ಆವರಣದ ಎದುರು ಬೃಹತ್ ಗಾತ್ರದ ಕಟೌಟ್ಗಳನ್ನು ಅಳವಡಿಸಲು ಮುಂದಾಗಿದ್ದರು. ಆದರೆ ನ್ಯಾಯಾಲಯದ ಆವರಣದ ಸಮೀಪ ಇಂತಹ ಕಟೌಟ್ಗಳನ್ನು ಅಳವಡಿಸುವುದು ಕಾನೂನು ಬಾಹಿರ ಮತ್ತು ನಿಯಮಗಳ ಉಲ್ಲಂಘನೆಯಾಗಬಹುದು ಎಂಬ ಆತಂಕ ತಕ್ಷಣವೇ ವ್ಯಕ್ತವಾಯಿತು. ಕಟೌಟ್ಗಳ ಸ್ಥಾಪನೆಯಿಂದ ನೂತನ ಮುಖ್ಯಮಂತ್ರಿಗಳಿಗೆ ಅಥವಾ ಸರ್ಕಾರಕ್ಕೆ ಯಾವುದೇ ರೀತಿಯ ಕಾನೂನು ತೊಡಕುಗಳು ಎದುರಾಗಬಾರದು ಎಂಬ ಮುನ್ನೆಚ್ಚರಿಕೆಯಿಂದ ಅಭಿಮಾನಿಗಳು ಈ ನಿರ್ಧಾರ ಕೈಗೊಂಡಿದ್ದು ಸ್ಥಾಪನೆ ಹಂತದಲ್ಲಿದ್ದ ಕಬ್ಬಿಣದ ಚೌಕಟ್ಟುಗಳು ಹಾಗೂ ಕಟೌಟ್ಗಳನ್ನು ಕೂಡಲೇ ಕೆಳಗಿಳಿಸಿ ಅಲ್ಲಿಂದ ಸ್ಥಳಾಂತರಿಸಿದ್ದಾರೆ. ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಿರುವ ಡಿಕೆ ಶಿವಕುಮಾರ್ ಅವರ ಬೃಹತ್ ಕಟೌಟ್ಗೆ ಪುಷ್ಪಾಕ್ಷರಾಭಿಷೇಕ ಮಾಡಿ ಕೆಆರ್ಪೇಟೆ ಪಟ್ಟಣದ ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮಿಸಿದ್ದಾರೆ. ಪಟ್ಟಣದ ಹೇಮಾವತಿ ವೃತ್ತದ ಬಳಿ ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಅಘಾಲಯ ರಮೇಶ್ ಅವರ ನೇತೃತ್ವದಲ್ಲಿ ಕೆಆರ್ಪೇಟೆ ಕಾಂಗ್ರೆಸ್ ಕಾರ್ಯಕರ್ತರು ಕಟೌಟ್ಗೆ ಹಾಲು ಹೂವುಗಳಿಂದ ಅಭಿಷೇಕ ಮಾಡಿ ರೈತರಿಗೆ ಜನರಿಗೆ ಸಿಹಿ ವಿತರಿಸಿ ವಿಜಯೋತ್ಸವ ಆಚರಿಸಿದ್ದಾರೆ. ಈ ವೇಳೆ ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಅಘಾಲಯ ರಮೇಶ್ ಅವರು ಮಾತನಾಡಿ, ನಮ್ಮ ನೆಚ್ಚಿನ ನಾಯಕ ಸಿಎಂ ಡಿಕೆ ಶಿವಕುಮಾರ್ ಅವರು ಕೇವಲ ನಾಯಕರಲ್ಲ, ಕಾಂಗ್ರೆಸ್ ಪಕ್ಷದ ಜೀವಾಳ. 30 ವರ್ಷಕ್ಕೂ ಹೆಚ್ಚು ಕಾಲ ಒಂದೇ ಪಕ್ಷದಲ್ಲಿ ಒಂದೇ ನಿಷ್ಠೆಯಿಂದ ದುಡಿದಿದ್ದಾರೆ. ಯುವ ಕಾಂಗ್ರೆಸ್ ಕಾರ್ಯಕರ್ತನಾಗಿ ರಾಜಕೀಯಕ್ಕೆ ಕಾಲಿಟ್ಟ ದಿನದಿಂದ ಇವತ್ತಿನ ಕೆಪಿಸಿಸಿ ಅಧ್ಯಕ್ಷರವರೆಗೂ ಪಕ್ಷಕ್ಕಾಗಿ ಹಗಲು ರಾತ್ರಿ ಶ್ರಮಿಸಿದ್ದಾರೆ. ವಿರೋಧ ಪಕ್ಷದ ಕುತಂತ್ರದಿಂದ ಜೈಲು ಶಿಕ್ಷೆ ಅನುಭವಿಸಿದಾಗಲೂ ರಾಜಕೀಯ ಸಂಕಷ್ಟ ಎದುರಾದಾಗಲೂ ಪಕ್ಷ ಬಿಡದೆ ನಿಷ್ಠೆಯಿಂದ ನಿಂತರು. ಕೆಪಿಸಿಸಿ ಅಧ್ಯಕ್ಷರಾಗಿ ರಾಜ್ಯಾದ್ಯಂತ ಸಂಘಟನೆ ಮಾಡಿ ಸೋತಿದ್ದ ಕಾಂಗ್ರೆಸ್ಗೆ ಮತ್ತೆ ಜೀವ ತುಂಬಿದ ಕೀರ್ತಿ ಅವರದ್ದು. ಕಷ್ಟದಲ್ಲಿರುವ ಕಾರ್ಯಕರ್ತರ ಮನೆಗೆ ನೇರವಾಗಿ ಹೋಗಿ ಸಾಂತ್ವನ ಹೇಳುವ ಗುಣ ಜೊತೆಗೆ ತಾಳ್ಮೆ, ಸಂಘಟನಾ ಚಾತುರ್ಯ, ದುಡಿಮೆ ಇವೆಲ್ಲವೂ ಸೇರಿ ಇವತ್ತು ಮುಖ್ಯಮಂತ್ರಿ ಕುರ್ಚಿ ತಲುಪಿದ್ದಾರೆ. ಅವರ ನೇತೃತ್ವದಲ್ಲಿ ಕರ್ನಾಟಕ ರೈತ, ಯುವಕ, ಮಹಿಳೆ ಎಲ್ಲರಿಗೂ ನ್ಯಾಯ ಸಿಗಲಿದೆ ಎಂದು ಬಣ್ಣಿಸಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಬಿಎಲ್ ದೇವರಾಜು, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಸಣ್ಣನಿಂಗೇಗೌಡ, ಪುರಸಭೆ ಮಾಜಿ ಸದಸ್ಯ ಡಿ ಪ್ರೇಮ್ಕುಮಾರ್, ಕೃಷಿಕ ಸಮಾಜ ನಿರ್ದೇಶಕ ಅಶೋಕ್ ಸೇರಿದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಹಾಜರಿದ್ದರು. ಈ ದಿನ 4 ಗಂಟೆಗೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಅವರಿಗೆ ಎಲ್ಲ ದೇವಾನುದೇವತೆಗಳು ಕರ್ನಾಟಕದ ಜನತೆಯನ್ನು ಆಶೀರ್ವದಿಸಲಿ ಅಂತ ಆ ದೇವರಲ್ಲಿ ಬೇಡ್ಕೊಂಡು ನಾನು 2 ಮಾತನಾಡ್ತೀನಿ. ಏಕೆ ಅಂದರೆ ಡಿ ಕೆ ಶಿವಕುಮಾರ್ ಅವರು ರಾಜಕಾರಣದಲ್ಲಿ ಪಕ್ಷವನ್ನು ಕಟ್ಟಬೇಕಾದ್ರೆ ಭಾಳ ಸಂಕಟದಲ್ಲಿ ಪಕ್ಷವನ್ನು ಕಟ್ಟಿದ್ದಾರೆ. ಎಲ್ಲ ಎದುರಾಳಿಗಳನ್ನು ಎದುರಾಕೊಂಡು ಅವರಿಗೆಲ್ಲ ಸಮಯ ಬಂದಾಗ ಉತ್ತರವನ್ನು ಕೊಡುತ್ತಾ ಅವರು ಎಲ್ಲ ದಾರಿಯನ್ನು ಸುಗಮ ಮಾಡಿಕೊಂಡು
ಅವರಿಗೆ ಕೊಡಬಾರದ ಕಿರುಕುಳವನ್ನು ಸಹ ಕೊಟ್ಟಿದ್ದಾರೆ. ಆ ಕಿರುಕುಳ ಎಲ್ಲವನ್ನು ಮರೆತು ಅವರು ಈ ದಿನ ಮುಖ್ಯಮಂತ್ರಿಯಾಗಿ ಹೈಕಮಾಂಡಲ್ಲಿ ಆಯ್ಕೆಯಾಗಿದ್ದಾರೆ. ಅವರಿಗೆ ಈ ಕರ್ನಾಟಕ ಜನತೆಯ ಪರವಾಗಿ ಮತ್ತೆ ಅವರ ಸಹಜವಾಗಿ ಅವರು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಸಿಎನ್ಜಿ ಇಂಧನದ ತೀವ್ರ ಕೊರತೆ ಎದುರಾಗಿದ್ದು ನಗರದಾದ್ಯಂತ ಇರುವ ಸಿಎನ್ಜಿ ಸ್ಟೇಷನ್ಗಳ ಮುಂದೆ ವಾಹನಗಳ ಉದ್ದನೆಯ ಸಾಲುಗಳು ಕಂಡುಬರ್ತಿದ್ದಾವೆ. ಇದರಿಂದಾಗಿ ಆಟೋ, ಕ್ಯಾಬ್ ಮತ್ತು ವಾಣಿಜ್ಯ ವಾಹನಗಳ ಚಾಲಕರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ ಮಹಿಳೆಯೊಬ್ಬರು ಉಚಿತ ಟಿಕೆಟ್ ಪಡೆಯಲು ಕಂಡಕ್ಟರ್ಗೆ ಆಧಾರ್ ಕಾರ್ಡ್ ತೋರಿಸಿದ್ದಾರೆ. ದಾಖಲೆಗಳನ್ನು ಪರಿಶೀಲಿಸುವಾಗ ಅದರ ನೈಜತೆಯ ಬಗ್ಗೆ ಕಂಡಕ್ಟರ್ಗೆ ಅನುಮಾನ ಮೂಡಿದೆ. ತಕ್ಷಣವೇ ಮಹಿಳೆಯನ್ನ ಪ್ರಶ್ನಿಸಿದ ಕಂಡಕ್ಟರ್ ಕಾರ್ಡ್ನಲ್ಲಿರುವ ದೋಷಗಳನ್ನು ಪತ್ತೆ ಹಚ್ಚಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಎನ್ನಲಾಗಿದೆ. ದಾಖಲೆ ಸರಿಯಿಲ್ಲದಿದ್ದರೂ ಉಚಿತ ಪ್ರಯಾಣಕ್ಕಾಗಿ ಒತ್ತಾಯಿಸಿದ ಮಹಿಳೆಗೆ ಕಂಡಕ್ಟರ್ ಸರ್ಕಾರ ಜನಸಾಮಾನ್ಯರ ಒಳಿತಿಗಾಗಿ ಇಂತಹ ಸೌಲಭ್ಯಗಳನ್ನು ನೀಡಿದೆ, ಅದನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳಬೇಕು. ಈ ರೀತಿ ನಕಲಿ ದಾಖಲೆಗಳನ್ನು ಹಿಡಿದು ಪ್ರಯಾಣ ಮಾಡಿದರೆ ಕೆಲಸ ಮಾಡುವ ನಮಗೆ ಸಮಸ್ಯೆಯಾಗುತ್ತದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರದ ಶಕ್ತಿ ಯೋಜನೆಯಡಿ ಉಚಿತ ಪ್ರಯಾಣಕ್ಕಾಗಿ ಮಹಿಳೆಯೊಬ್ಬರು ನೀಡಿದ ಆಧಾರ್ ಕಾರ್ಡ್ ಅಸಲಿ ಎತ್ತಿನ ಬಗ್ಗೆ ಕೆಎಸ್ಆರ್ಟಿಸಿ ಕಂಡಕ್ಟರ್ ಒಬ್ಬರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದು ಬುದ್ಧಿ ಹೇಳಿರುವ ಘಟನೆ ನಡೆದಿದೆ. ನಗರದ ಪ್ರಮುಖ ರಸ್ತೆಗಳಲ್ಲಿರುವ ಸಿಎನ್ಜಿ ಪಂಪ್ಗಳಲ್ಲಿ ಇಂಧನ ಖಾಲಿಯಾಗುತ್ತಿರುವುದರಿಂದ ಚಾಲಕರು ಗಂಟೆಗಟ್ಟಲೆ ಕಾಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಇಲ್ಲಿನ ಸಿಎನ್ಜಿ ಪಂಪ್ಗಳು ಇಂಧನ ಕೊರತೆಯಿಂದಾಗಿ ಸಂಜೆ ವೇಳೆಗೆ ಮುಚ್ಚಲ್ಪಡುತ್ತಿವೆ ಎಂದು ಚಾಲಕರು ಅಳಲು ತೋಡಿಕೊಂಡಿದ್ದಾರೆ. ಹೊಸ ರಸ್ತೆ ಭಾಗದ ಪಂಪ್ಗಳಲ್ಲಿ ಗ್ಯಾಸ್ ತುಂಬಿಸಿಕೊಳ್ಳಲು ವಾಹನ ಸವಾರರು ಕನಿಷ್ಠ 1 ಗಂಟೆಗೂ ಹೆಚ್ಚು ಕಾಲ ಕಾಯುತ್ತಿದ್ದಾರೆ. ಈ ಭಾಗದ ಹಲವು ಸ್ಟೇಷನ್ಗಳಲ್ಲಿ ಸಿಎನ್ಜಿ ಲಭ್ಯತೆಯೇ ಇಲ್ಲದಂತಾಗಿದ್ದು, ನಗರದ ಪ್ರಮುಖ ವಾಣಿಜ್ಯ ಮತ್ತು ಐಟಿ ವಲಯಗಳಾದ ಕೋರಮಂಗಲ, ಶಾಂತಿನಗರ ಹಾಗೂ ವೈಟ್ಫೀಲ್ಡ್ ಪ್ರದೇಶಗಳು ಸಿಎನ್ಜಿ ಕೊರತೆಯಿಂದ ತೀವ್ರವಾಗಿ ತತ್ತರಿಸಿವೆ. ಈ ಭಾಗದಲ್ಲಿ ಇಂಧನಕ್ಕಾಗಿ ಚಾಲಕರು ಅಲೆಯುವಂತಾಗಿದೆ. ಇದರಿಂದ ನಿತ್ಯದ ದುಡಿಮೆಯನ್ನೇ ನಂಬಿಕೊಂಡಿರುವ ಆಟೋ ಮತ್ತು ಕ್ಯಾಬ್ ಚಾಲಕರ ಆದಾಯಕ್ಕೆ ದೊಡ್ಡ ಪೆಟ್ಟು ಬಿದ್ದಿದೆ. ಗಂಟೆಗಟ್ಟಲೆ ಕ್ಯೂ ನಿಲ್ಲುವುದರಿಂದ ಸವಾರಿಗಳನ್ನು ಕಳೆದುಕೊಳ್ಳಬೇಕಾಗಿ ಬರುತ್ತಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸರಬರಾಜು ಸಂಸ್ಥೆಗಳು ತಕ್ಷಣವೇ ಗಮನ ಹರಿಸಿ ಸಿಎನ್ಜಿ ಪೂರೈಕೆಯನ್ನು ಶೀಘ್ರವಾಗಿ ಸಹಜ ಸ್ಥಿತಿಗೆ ತರಬೇಕು ಎಂದು ಚಾಲಕರು ಆಗ್ರಹಿಸಿದ್ದಾರೆ. ಚೆಕ್ ಮಾಡ್ಕೊಂಡು ಆರಾಮಾಗಿ ಡ್ಯೂಟಿ ಮಾಡ್ಕೊಂಡು ಬರ್ತೀವಿ. ಇಂಥವ್ರಿಂದ ನಮ್ಮಂಥವ್ರ ಜೀವನ ಎಲ್ಲ ಯಾಕೆ ಹಾಳು ಮಾಡ್ತೀವಿ? ಸರ್ಕಾರ ಇದ್ರ ಬದಲ ಮ್ಯಾನೇಜ್ಮೆಂಟು ಎಚ್ಚೆತ್ತುಕೋಬೇಕು. ನನ್ನ ರಿಕ್ವೆಸ್ಟ್ ಇದು, ಅಮ್ಮಲ್ಲಿ ರಿಕ್ವೆಸ್ಟ್. ಬೇರೆಯವ್ರಿಗೂ ಇದೇ ಥರ ಆಗಬಾರ್ದು. ಇವರು ಗುಂಡ್ಲುಪೇಟೆಯಿಂದ ಬಂದಿದ್ರೆ ಟಿಕೆಟ್ ತೊಗೊಂಡಿಲ್ಲ. ಇದು ಯಾವ್ದು ಕಲ್ಕತ್ತಾ ಆಧಾರ್ ಕಾರ್ಡ್ ಇಲ್ಲಿ ಕರ್ನಾಟಕದ ಮಾಡ್ಕೊಂಡಿದ್ದಾರೆ. ಕನ್ನಡನೇ ಬರಲ್ಲ ಮಾತಾಡಕ್ಕೆ ಇಬ್ಬರಿಗೆ ತೋರ್ಸ್ಕೋಬೇಕ. ಅವರಿಬ್ಬರನ್ನ ಕನ್ನಡನೇ ಬರ್ತಾಯಿಲ್ಲ. ಒಬ್ಬ ಟಿಕೆಟ್ ತೊಗೊಂಡ್ರೆ ಒಬ್ಬ ಗುಂಡ್ಲುಪೇಟೆಗೆ ತೋರಿಸ್ತೆ ತೋರ್ಸಪ್ಪ ಮಗನೇ ನೀಟಾಗಿ. ಸಾರಿ नहीं भैया, सारी उसका बोलो, मुझे नहीं उसका बोल दो. सारी क्या बोल दिया? सारी बोलने का नहीं. ऐसा कैसा तुम्हें डुप्लीकेट करा लिया? डुप्लीकेट होगा नहीं, तुम्हारा कन्नड़ी बात नहीं आता. डुप्लीकेट ಹಂಗ ಮೋಸ ಮಾಡಬಾರ್ದಲ್ವಾ? ಕಿಸ್ಕಾ ಬಿ ಪ್ರಾಬ್ಲಮ್ हो जाता है. ನೀವು ಮಾಡ್ತಾ ಇದ್ದೀರಿ ನೋಡಿ, ಈ ತರ ಮೋಸ ಮಾಡಿದ್ರೆ ಇಲ್ಲಿ ನೋಡಿ ಬ್ಯಾಕ್ ಇದು ಇದಕ್ಕೆ ಹಾಕಕ್ಕೆ ಏನಕ್ಕೆ ಯೂಟ್ಯೂಬ್ ಹಾಕಿ ನೋಡಿ. ಇದು ನೋಡಿ, ಇದು ಈ ತರ ಮೋಸ ಮಾಡಿದ್ರೆ ನಾವು ಡ್ರೈವರ್ ಕಂಡಕ್ಟರ್ ಏನ್ ಮಾಡ್ಬೇಕು? ನಮ್ಮ ಮ್ಯಾನೇಜ್ಮೆಂಟ್ ದವರು ಇಡೀ ಚೆಕಿಂಗ್ ನವರು ಬಂದ್ಬಿಟ್ಟು ನಮ್ಮನ್ನ 100 ಸೀಟ್ ತುಂಬಿದ ಗಾಡಿ ತೋರಿಸಿ, ಎಷ್ಟು ಲೋಡ್ ಆಗಿ ತೋರಿಸಿ ಮೇಡಮ್. ಹಿಂಗೆ ಗಾಡಿ ವಿಡಿಯೋ ಮಾಡ್ಕೊಳ್ಳಿ ಮೇಡಮ್. ಎಷ್ಟು ಜನ ಇದಾರೆ? ಈ ಜನಕ್ಕೆ ನಾನು ಒಬ್ಬನೇ ಮಾತಾಡ್ಸ್ಬೇಕು. ಕಂಡಕ್ಟರ್ ನಾನೇ, ಡ್ರೈವರ್ ನಾನೇ. ಇಂಥದ್ರಾಗೆ ಇವರು ಇಂಥವ್ರು 1-2 ಜನ ಬಂದ್ಬಿಟ್ರೆ ಡ್ರೈವರ್ ಕಂಡಕ್ಟರ್ ಮನೆ ಹಾಳಾಗಲ್ವಾ? ಹಾಳಾಗುತ್ತೆ ತಾನೆ. ನಾವು ಬಡ ಕುಟುಂಬದವರು ಬಂದವರು, ನಾವೇನು ಶ್ರೀಮಂತರಿಲ್ಲ. ಇಲ್ಲಿ 3 ತಿಂಗಳು ಮನೇಲಿ ಎಸ್ ಪಿ ಕೊಡಿಸಿದ್ರೆ ನಮಗೆ ಲಾಸು. ಮ್ಯಾನೇಜ್ಮೆಂಟ್ ದವರು ಇದ್ರ ಬದಲ ಕ್ರಮ ತಗೋಬೇಕು. ಓಕೆ. ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಅವರ ಪತ್ನಿ ದುರ್ಗಾ ಸ್ಟಾಲಿನ್ ಅವರು ಮಂಡ್ಯ ಜಿಲ್ಲೆಯ ಐತಿಹಾಸಿಕ ಶ್ರೀರಂಗಪಟ್ಟಣದ ಪ್ರಸಿದ್ಧ ಶ್ರೀ ನಿಮಿಷಾಂಬ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಸನಾತನ ಧರ್ಮದ ವಿರುದ್ಧ ವಿವಾದಾತ್ಮಕ ಹೇಳಿಕೆ ನೀಡಿ ದೇಶದಾದ್ಯಂತ ಚರ್ಚೆಗೆ ಗ್ರಾಸವಾಗಿದ್ದ ತಮ್ಮ ಪುತ್ರ ಉದಯನಿಧಿ ಸ್ಟಾಲಿನ್ ಅವರ ಒಳಿತಿಗಾಗಿ ದುರ್ಗಾ ಸ್ಟಾಲಿನ್ ಅವರು ಶಕ್ತಿ ದೇವತೆಗೆ ಮೊರೆ ಹೋಗಿರುವುದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಕುತೂಹಲ ಮೂಡಿಸಿದೆ. ದೇವಾಲಯಕ್ಕೆ ಭೇಟಿ ನೀಡಿದ ದುರ್ಗಾ ಸ್ಟಾಲಿನ್ ಅವರು ನಿಮಿಷಾಂಬ ದೇವಿಗೆ ವಿಶೇಷ ಅರ್ಚನೆ ನೆರವೇರಿಸಿದರು. ಶಕ್ತಿ ದೇವತೆಗೆ ರೇಷ್ಮೆ ಸೀರೆ, ಗಾಜಿನ ಬಳೆ ಹಾಗೂ ಹೂ ಹಣ್ಣುಗಳನ್ನು ಒಪ್ಪಿಸಿ ಭಕ್ತಿಯಿಂದ ಉಡಿಸೇವೆ ನೆರವೇರಿಸಿದರು. ಸುಮಾರು 30 ನಿಮಿಷಗಳ ಕಾಲ ದೇವಸ್ಥಾನದ ಆವರಣದಲ್ಲಿದ್ದು ಪ್ರಧಾನ ಅರ್ಚಕರ ಮಾರ್ಗದರ್ಶನದಲ್ಲಿ ಎಲ್ಲಾ ಪೂಜಾ ಕೈಂಕರ್ಯಗಳನ್ನು ಪೂರೈಸಿದ್ದಾರೆ. ದಲಿತ ಸಂಘರ್ಷ ಸಮಿತಿ ಭೀಮವಾದದ ವತಿಯಿಂದ ಬೆಂಗಳೂರಿನ ಪುರಭವನದಲ್ಲಿ ಜೂನ್ 9ರಂದು ಮೂಕ ನಾಯಕ ದಿನಪತ್ರಿಕೆ ಬಿಡುಗಡೆ ಸಮಾರಂಭ ಜರುಗಲಿದೆ ಎಂದು ಸಂಘಟನೆಯ ರಾಜ್ಯ ಕಮಿಟಿ ಅಧ್ಯಕ್ಷ ಯಲ್ಲಪ್ಪ ಹಳೆಮನಿ ತಿಳಿಸಿದ್ದಾರೆ. ಕೊಪ್ಪಳದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿ, ಅಂಬೇಡ್ಕರ್ ಅವರು ಪ್ರಾರಂಭಿಸಿದ ಈ ಪತ್ರಿಕೆಯನ್ನ ಮತ್ತೆ ಪ್ರಾರಂಭಿಸಲಾಗಿದೆ. ನಾಡಿನಾದ್ಯಂತ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನ ಹಾಗೂ ಶೋಷಿತರ ನೋವು ವಿಚಾರ ಬಿಟ್ಟಿಸಲಾಗುತ್ತಿದೆ. ಕೊಪ್ಪಳ ಜಿಲ್ಲೆಯಿಂದ 300 ಜನರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಈ ವೇಳೆ ಸಿದ್ದುಮಣ್ಣಿನವರ್, ವೀರಭದ್ರಪ್ಪ ನಾಯಕ, ರವಿ ಗುಡ್ಪನೂರು, ಲಕ್ಷ್ಮಣಗೂಡದಲ್ಲಿ ರೇವಣಸಿದ್ದಪ್ಪ, ಪರಶುರಾಮ್ ಇತರರು ಹಾಜರಿದ್ದರು. ಲೋಕಾರ್ಪಣೆ ಕಾರ್ಯಕ್ರಮವನ್ನು
ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿದ್ದೀವಿ. ಅದ್ರ ಜೊತೆಗೆ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಜಯಂತಿ ಅಂಗವಾಗಿ ಈ ಒಂದು ಲೋಕಾರ್ಪಣೆಯನ್ನು ಮಾಡ್ತಾ ಇದ್ದೀವಿ. ಈ ಒಂದು ನಮ್ಮ ಪತ್ರಿಕೆಯ ಉದ್ದೇಶ ಸಂಪಾದಕರು ಎಲ್ಲರೂ ಮಹಿಳೆಯರ ಒಂದು ಇದನ್ನು ಮಾಡಿದ್ದೀವಿ. ನಮ್ಮ ಈ ಒಂದು ಮಹಿಳೆಯರ ಒಂದು ಇದಕ್ಕೆ ನಮ್ಮ ಸಂಘಟನೆ ವತಿಯಿಂದ ಲೋಕಾರ್ಪಣೆ ಮಾಡಿ ಎಲ್ಲ ಒಂದು ಸ್ಟಾಫನ್ನು ಮಹಿಳೆಯರಿಗೆ ಕೊಟ್ಟು ಸಂಪಾದಕರು, ಉಪಸಂಪಾದಕರು, ಗೌರವ ಸಂಪಾದಕರು ಕೂಡ ಎಲ್ಲರನ್ನೂ ನಾವು ರಚನೆ ಮಾಡಿ ನಾವು ನಾಳೆ 9ಕ್ಕೆ ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಹಾಸನದಲ್ಲಿ ಪೈಶಾಚಿಕ ಕೃತ್ಯ, ಡ್ರಾಪ್ ಕೊಡುವ ನೆಪದಲ್ಲಿ ಅಪ್ರಾಪ್ತೆಯ ಮೇಲೆ ಅತ್ಯಾಚಾರ, ಬೈಕ್ನಿಂದ ಜಿಗಿದು ಜೀವ ಉಳಿಸಿಕೊಂಡ ಸಂತ್ರಸ್ತೆ. ರಾಜ್ಯ ರಾಜಕಾರಣದಲ್ಲಿ ಹೊಸ ಅಧ್ಯಾಯ, ಕರ್ನಾಟಕದ 25ನೇ ಮುಖ್ಯಮಂತ್ರಿಯಾಗಿ ಇಂದು ಡಿಕೆ ಶಿವಕುಮಾರ್ ಪದಗ್ರಹಣ, ಲೋಕಭವನದಲ್ಲಿ ಅದ್ದೂರಿ ಸಿದ್ಧತೆ. ಆಲೂರು ತಾಲೂಕಿನ ಹಲವೆಡೆ ಧಾರಾಕಾರ ಮಳೆ, ರೈತರಿಗೆ ವರದಾನವೋ ದುರಾದೃಷ್ಟವೋ, ರೈತರಲ್ಲಿ ಹರ್ಷದ ಬೆನ್ನಲ್ಲೇ ಶುರುವಾಯಿತು ಆತಂಕ. ಇದಾಗಿತ್ತು ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ BBC ಟಿವಿ, ಸತ್ಯದ ಕಡೆ. ನಮಸ್ತೆ.